ಏನು ಮಾಡಬೇಕಂತೇಳಿ ಅದು ಅದೇ ಕಾಲಕ್ಕೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮ್ರು ಕೊಟ್ಟರೆ ಮಲ್ಲಿಕಾರ್ಜುನ ಸಪೋರ್ಟ್ ಮಾಡಿರಪ್ಪ ಅಂದ್ರೆ ಗೆಲುವು ಸುಲಭ ಆಗ್ಬೋದು, ಇವರಿಗೆಲ್ಲ ಕಷ್ಟ ಆಗ್ತದೆ. ಇದು ಯಾಕೆ ಇಡೀವರೆಗೆ ಗೆಲ್ತಾ ಬಂದಿದ್ದಾರೆ ಆ ಭಾಗದಲ್ಲಿ. ಕಾಂಗ್ರೆಸ್ ಗೆಲ್ತಾ ಬಂದದ್ದು ದಾವಣಗೆರೆ ದಕ್ಷಿಣ ಆಗಿರ್ಬೋದು, ದಕ್ಷಿಣ ಉತ್ತರ ಆಗಿರ್ಬೋದು, ಅಲ್ಲೇ ಗೆಲ್ತಾ ಬಂದಿದ್ದವು ಕಾಂಗ್ರೆಸ್ಗಳು. ಈ ಸಲ ಕಾಂಗ್ರೆಸ್ ಸೋಲ್ಬೋದಾ ಅನ್ನುವಂಥದ್ದು ಇದ್ದರೂ ಸಹಿತ ಈ ಒಂದು ಶಾಮನೂರು ಶಿವಶಂಕರ್ ಪ್ರಭಾವ ದಾವಣಗೆರೆಯಲ್ಲಿ ಸಾಕಷ್ಟು ಅದ. ಹೀಗಾಗಿ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಏನೋ ಒಂದು ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳು ಅವು ಇದ್ದಾವೆ. ಒಟ್ಟಾರೆಯಾಗಿ ದಕ್ಷಿಣ ದಾವಣಗೆರೆ ಇವತ್ತು ಕಾಂಗ್ರೆಸ್ಸಿಗೆ ಹೆಚ್ಚು ತನ್ನುವ ವಿಷಯ ಉಂಟು ಮಾಡಿದಂತ. ಬಿ ಜೆ ಪಿಯಲ್ಲಂತೂ ನಿರ್ಧಾರ ಮಾಡಿದ್ದಾರೆ, ಅವ್ರು ಕಳ್ಕೊಳ್ಳೋದೇನೂ ಇಲ್ಲ. ಒಂದು ಗೆದ್ರಪ್ಪ ಅಂದ್ರೆ ಅವ್ರು ಎಕ್ಸ್ಟ್ರಾ ಆಗಿಬಿಡ್ತು, ಹೆಚ್ಚಾಯಿತು ಅನ್ನೋಂಥ ಮನೋಸ್ಥಿತಿ ಒಳಗೆ ಅವರಿದ್ದಾರೆ. ಹೀಗಾಗಿ ಈ ಸಲ ನಡೆಯುವ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದರ ದೊಡ್ಡ ಸಾಧನೆ, ಒಂದು ವೇಳೆ ಸೋತರು ಸಹಿತ ಏನು ಕಳ್ಕೊಳ್ಳೋಂಥದ್ದೆಲ್ಲ ನಾವು ಪಡೆದೇ ಇಲ್ಲ. ಅದನ್ನು ಕಾಂಗ್ರೆಸ್ ನೆಲೆ ಇರೋದು ಅಂತ ತಿಳ್ಕೊಬೋದು. ಒಟ್ಟಾರೆಯಾಗಿ ದಿನವಾಗಿ ಈ ಒಂದು ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯಗಳ ಎರಡೂ ಪಕ್ಷಗಳು ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನು ದಮನ ಮಾಡಿಸುವಾಗೆ ಒಗ್ಗಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಖರೆ ಅನಿಸಿದ್ರು ಸಹಿತ ಇನ್ನೂ ಆ ಚಿಂತೆ ಬಗೆಹರಿದಿಲ್ಲ. ಯಾಕಂದರೆ ಎಲ್ಲಿವರೆಗೆ ಟಿಕೆಟ್ ಫೈನಲ್ ಆಗುವುದಿಲ್ವೋ ಅಲ್ಲಿವರೆಗೆ ಚಿಂತೆ, ತಿಕ್ಕಾಟ, ಜಗ್ಗಾಟ, ನಮ್ಮವ್ರಿಗೆ ಸಿಗಬೇಕು, ನಾವು ಹೋರಾಟ ಮಾಡಬೇಕು ಅನ್ನೋದು ಮಾತುಗಳು ಕೇಳ್ತಿರ್ತಾವೆ. ಅದೇ ಸೈಡ್ ಇವರು ಮಾತುಗಳು ಕೇಳ್ತಾ ಇದ್ದಾವೆ. ಒಂದಿದ್ದು ಬಿ ಜೆ ಪಿ ಇದ್ದಿದ್ದು ವಿಶೇಷವಾಗಿ ರೇಣುಕಾಚಾರ್ಯ ಅವರು ಹೇಳಿದಂಥ ಅಜಯ್ ಕುಮಾರ್ ಆಗಿರ್ಬೋದು, ಸಿದ್ದೇಶ್ವರ ಹೇಳಿದಂಥ ಇನ್ನೊಂದು ಹೆಸರಾಗಿರ್ಬೋದು, ಅದ್ರಲ್ಲಿ ಹೆಚ್ಚು ಲಕ್ಷ್ಯ ಇಲ್ಲ ಅವ್ರಿಗೇನಪ್ಪ ಅಂದ್ರೆ ಗೆಲ್ಲು ಕುದುರೆ ಯಾರು